ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಹಾ 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 ಹಾ. ನಮ್ಮಯ್ಯಪ್ಪ ನನ್ನೇ ನೆನ್ಸ್ಕೊಂಡು ಹಾಡು ಹೇಳ್ತಾ ಇದ್ದೆ. ಯಾರು ಇಲ್ವಲ್ಲ ಮನೆಗೆ, ಅದಕ್ಕೆ ದೇವಿ ದೇವಿ ನನ್ನ ಒಲವಿನ ದೇವಿ, ನನ್ನ ಬದುಕಿನ ದೇವಿ, ನನ್ನ ಮನಸ್ಸಿನ ದೇವಿ, ಎಲ್ಲಿರುವೆ ಮನವ ಕಾಡುವ ದೇವಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮಮವ ಕಾಡುವ ಓ ದೇವಿ. ಓಹೋ ಸಾಹೇಬ್ರು ನನ್ನ ಮೇಲಲ್ಲ ಹಾಡು ಹೇಳ್ತಾ ಇರೋದು. ಅವಳ ಮೇಲೆ ದೇವಿ ದೇವಿ ಅಂತ ಹಾಡು ಹೇಳ್ತಾ ಇದ್ದಾರೆ. ನಿಮ್ಮ ಕೊಟ್ಟ ಹೆಸರಯ್ಯ ದೇವಿ ಅಲ್ಲ. ಈ ಮನೆಗೆ ಬಂದ್ರು ಅವಳದೇನೇನಪ್ಪ. ಆ ಮನೆಗೆ ಹೋದಾಗ ಅಲ್ಲಿ ಕೆಮ್ಮಲಿ ಆ ದೇವಿದ ಏನಿದ್ರು, ನನ್ನ ಮನೆಗೆ ಬಂದಾಗ ನನ್ನ ನೆನೆಸ್ಕೊಂಡು ಹಾಡು ಹೇಳೋದು ಬಿಟ್ಟು ಅವಳು ನೆನೆಸ್ಕೊಂಡು ದೇವಿ ದೇವಿ ಹಾಡಿ ಅಂತ ಹಾಡು ಹೇಳ್ತಾ ಇದ್ದಾನೆ ನನ್ನ ಗಂಡ. ಇರು ಮಾಡ್ತೀನಿ ಸರಿಯಾಗಿ. ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಯ ಹಾಗೆ, ನಾಸಿಕವು ಸಂಪಿಗೆಯಂತೆ ನೀನಗಲು ಹೂ ಬಿರಿದಂತೆ, ಹೋಪ್ ದೇವಿಯೇ ದೇವಿಯೇ ದೇವಿಯೇ, ಸೋತೆನು ಸೋತೆ ನಾನು ನಿನಗೆ. ದೇವಿ ಅಲ್ಲಲ್ಲ ಕಾಳಿ, ನೀನಾ? ಯಾವಾಗಲೇ ಬಂದೆ ನೀನು? ಯಾಕೆ ಹಿಂಗೆ ನನ್ನ ಬೆನ್ನಿಗೆ ಗುದ್ದುತ್ತಾ ಇದೆಯಲ್ಲ? ಏನಾಯ್ತು? ಎಲ್ಲಿಗೋಗಿದೆ ಇಷ್ಟೊತ್ತಿನ ತಕ್ಕನ? ದೇವಿ ಅಂತೆ ದೇವಿ ಅಲ್ಲ. ಈ ಕಾಳಿ ಹತ್ರಕ್ಕೆ ಬಂದಾವು, ಕಾಳಿ ಮಂತಕ್ಕೆ ಬಂದಾಗ್ಲೂ ದೇವಿದೇ ನೆನಪ ನಿನಗೆ? ದೇವಿ ನೆನೆಸ್ಕೊಂಡು ಹಾಡು ಹೇಳಿದ್ದೆ ಹೇಳಿದ್ದು. ಅಯ್ಯೋ 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 ಅಯ್ಯೋ, ನಿನ್ನ ಮನೆ ಕಾಯೋಗ. ನನ್ನ ಮೇಲೆ ಒಂದೀಟು ಪ್ರೀತಿ ಇಲ್ವಲ್ಲ ನಿನಗೆ, ಅದಕ್ಕೆ ಅನ್ಸುತ್ತೆ ಅವಳಿಗೆ ಹೊಲ ಕೊಡಂಗ್ ಮಾಡಿದ್ದು. 5 ಎಕರೆ ಜಮೀನ ಕೊಡಿಸ್ಬಿಟ್ಟಲ್ಲ ಅಂತೂ ಇಂತೂ, ಅಲ್ವೇ? ಅವಳನ್ನ ಕೇಳು ಅಂತ ನಾ ಹೇಳ್ಕೊಟ್ಟವನು ನೀನೇ ಆಗಿರ್ಬೇಕು. ಯಾಕೆ ಹಂಗಂತೀಯ ಕಾಳಿ? ನನಗೆ ಅವಳಿಗಿಂತ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಗೊತ್ತಾ? ಏನೋ ಅವಳು ನಾನು ಹೇಳ್ಕೊಟ್ಟಿದ್ದು ನಾನೇನ ಹಂಗೆ ಕೊಡಂಗಿದ್ದಿದ್ರೆ ಅರ್ಧ ಭಾಗ ಕೊಡ್ತಿದ್ದೆ. ನಾನು ಯಾಕೆ ಕೊಡ್ತಿದ್ದೆ ಹೇಳು ಅವಳಿಗೆ 5 ಎಕರೆ ಜಮೀನ? ನಿನಗೆ ಯಾಕೆ ಮುಕ್ಕಾಲು ಭಾಗ, ಅವಳಿಗೆ ಯಾಕೆ ಕಾಲು ಭಾಗ ಹೇಳು? ನಿನ್ನ ಮೇಲೆ ಪ್ರೀತಿ ಜಾಸ್ತಿ ನನಗೆ, ಅದಕ್ಕೇನೆ. ಅರ್ಥ ಮಾಡ್ಕೋ. ನಿನ್ಗೆ ಏನು ಬಂದೈತಿ ನಿನಗೆ? ನೋಡ್ತಾ ಇದ್ದೀನಲ್ಲ ಪ್ರೀತಿ ಯಾರ ಮೇಲೆ ಉಕ್ಕಿ ಹರಿತಾ ಐತಿ ಅಂತಾನ. ಈ ಮನೆಗೆ ಬಂದ್ರು ಅವಳದೇ ನೆನಪು ನಿನಗೆ, ಅಲ್ವೇ? ಅಯ್ಯೋ ದೇವ್ರೇ, ನಾನು ಈ ಮನೆಗಿದ್ದೀನಲ್ವಾ? ಥೂ, ನಾನು ನೋಡು ಈ ದೇವಿ ಹೆಸ್ರೇ ಇಳ್ಕೊಂಡು ಹಾಡು ಹೇಳಿ ಸಿಗಾಕಣ್ಣಲ್ಲಪ್ಪ. ಈಗ ಈ ಕಾಳಿನ ಹೆಂಗೆ ನಂಬ್ಸೋದು, ಹೆಂಗೆ ರಂಸೋದು? ಇವಳು ಒಂದು ಸಲ ಉಗ್ರ ಅವತಾರ ತಾಳಿಳು ಅಂದರೆ ಇವಳನ್ನ ಸಮಾಧಾನ ಮಾಡೋದು ತುಂಬ ಕಷ್ಟ ಐತೆ. 2 ಇಂಟಿ ಕಟ್ಕೊಂಡ್ರೆ ಹಿಂಗೇನು ಕಣಪ್ಪ. ಅಲ್ಲಿ ಮಾಡ್ಬೇಕಾಗಿರೋದು ಇಲ್ಲಿ ಮಾಡೋದು, ಇಲ್ಲಿ ಮಾಡ್ಬೇಕಾಗಿರೋದು ಅಲ್ಲಿ ಮಾಡೋದು. ಯಾಕೆ ಬಂದೆ ಮನೆಗೆ? ಹೋಗು ಅಲ್ಲೇನೆ. ನಮ್ಮನೆಗೆ ಯಾಕೆ ಬತ್ತಿ? ಅಲ್ಲೇ ಇದ್ದು ಬಿಡತ್ಲಾಗೆ. ಅಲ್ಲೇ ಮನೆಗೆ ಅಲ್ಲೇ ಉಂಡು, ಇಲ್ಲಿಗೇನು ಬರಕ್ಕೆ ಹೋಗ್ಬೇಡ. ನಿನಗೂ ಈ ಮನೆಗೂ ಸಂಬಂಧನೇ ಇಲ್ಲ ಅಂದ್ಕೊಂಡು ಅಲ್ಲೇ ಇದ್ದು ಬಿಡು, ಬರಕ್ಕೆ ಹೋಗ್ಬೇಡ. ಅವಳ ಜೊತೆಗೆ ಇರು, ಆ ದೇವಿ ಜೊತೆಗೆ. ಅಳಿ, ನೀನ ಈ ಮಾತು ಹೇಳ್ತಾ ಇರೋದು? ನನ್ನ ಆ ಮನೆಗೆ ಇರು ಅಂತ ಹೇಳ್ತಾ ಇದೆಯಾ? ಇಲ್ಲಿಗೆ ಬರಬೇಡ ಅಂತ ಹೇಳ್ತಾ ಇದೆಯಾ? ಹೋಗು. ನಿನ್ಗೆ ಅವಳೆ ತಾನೆ ಪ್ರೀತಿ ಹೆಂಡ್ತಿ. ಇಷ್ಟೊತ್ತನು ಹಾಡು ಹೇಳ್ಕೊಂಡು ನುಳಿತಿದ್ದಲ್ಲ, ದೇವಿ ದೇವಿ ಅಂತ ಕನ್ವರ್ತಿದ್ದಲ್ಲ. ಒಂದೊಂದು ದಿವಸ ರಾತ್ರಿ ಹೊತ್ತಾಗ್ಲೂ ದೇವಿ ದೇವಿ ಅಂತಿರ್ತೀಯ. ಹೋಗು, ಅವಳ ತಾಕೆ ಹೋಗು, ಇಲ್ಲೇನು ಇರಬೇಡ. ಹೋಗು. ಇನ್ನ ಯಾಕೆ ನಿಂತ್ಕೊಂಡು ಮಕ್ಕ ನೋಡ್ತಾ ಇದ್ದಿಲ್ಲ? ಹೋಗು. ಆಯ್ತು ಬಿಡು, ನೀನು ಇಷ್ಟು ಹೇಳಿದ್ಮೇಲೆ ಹೋಗ್ತೀನಿ. ಅಯ್ಯೋ ದೇವ್ರಿ, ಹೋಗು ಅಂತ ಹೇಳ್ತೀನಿ. ಹೋಗದ ಇದಕ್ಕೆ ಕಾತ್ಕೊಂಡಿದ್ದೇನು? ಯೋಯ್ ಯೋಯ್, ನಿಂತ್ ಕೈಲಿ ಏನಪ್ಪ? ಅಯ್ಯೋ ನಿನ್ನ ಮನೆ ಕಾಯುವಾಗ ಹೋಗು ಹೋಗು ಅಂತ ಹೇಳ್ದೆ, ಏನು ಹೋಗಿ ಬಿಡದ? ನೋಡು ಹೋಗ್ತಿರದ, ಕರೆದು ಕೇಳಿಸ್ತಾಳಂಗಿ. ಏನು ನುಂದಾಡ್ಕೊಂಡು ಹೋಗ್ತಾ ಇದೆಯಲ್ಲ? ಹೋಗು ಅಂತ ಹೇಳ್ತೀನಿ, ಹೋಗ್ಬಿಡದ? ಒಂದ್ಸಲ ಹೋಗು ಅಂತೀಯ, ಒಂದ್ಸಲ ಈ ಹೋಗ್ಬೇಡ ಅಂತೀಯ. ಏನೇ ನಿನ್ನ ಮಾತಿನ ಅರ್ಥ? ಏನೋ ನೀನು ಹೇಳ್ದಲ್ಲ ಹೋಗು ಹೋಗು ಅಂತಾನ ಒಂದು 5-6 ಸಲನ, ಅದಕ್ಕೆ ಬಂದೆ ಹೋಗೋಣ ಅಂತಾನ. ನಿನ್ನ ಮಾತು ಮೀರಬಾರ್ದು ಅಂತಾನ. ಈಗ ಹೋಗ್ತಾ ಇದ್ರು ಅದಕ್ಕೂ ಕರಿತೀಯ. ಹೋಗ್ತಾ ಇದೆಯಲ್ಲ ನುಲ್ದಾಡ್ಕೊಂಡು ಅಂತಾನ. ನಾನು ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೋಗತ್ತ ನಿಮ್ಮಿಬ್ಬರನ್ನ ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ. ಈಗ ಹೋಗೋಣ ಬೇಡವೋ ಹೇಳು ಅಷ್ಟೇನೆ. ಇಬ್ಬರನ್ನ ಕಟ್ಕೆ ಅಂತ ನಾನು ಹೇಳಿದ್ನ ಹೇಳು. ನನ್ನ ಕಟ್ಕೊಂಡ ಮೇಲೆ ಯಾಕೆ ಕಟ್ಕೆ ಮಕ್ಕ ಹೋಗಿದ್ದೆ? ಹೋಗು ಅಂತ ತಕ್ಷಣ ಹೋಗ್ಬಿಡೋದು, ಬಾ ಅಂತ ತಕ್ಷಣ ಬಂದ್ಬಿಡ್ತೀಯಾ? ಈಗ ಕರೆದ್ರೆ ಬರ್ತಾ ಇದ್ದೀನಲ್ಲ, ಬಾ ಅಂದರೆ ಬರ್ತೀನಿ, ಹೋಗು ಅಂದರೆ ಹೋಗ್ತೀನಿ.
ಏನಪ್ಪ ಯಾಕೆ ಹಂಗ್ ಗುದ್ದಾಡ್ತಾ ಇದ್ರ ನೀನು ಅಮ್ಮ ಇನ್ನೂ ಯಾಕಮ್ಮ ಅಪ್ಪ ಇನ್ನು ಬೈತಾ ಇದ್ಯಾ ಬೈಬೇಡ ಸುಮ್ನಿರು ಅದು ಬಂದೇನಮ್ಮ ನನ್ನ ಕಷ್ಟ ಅರ್ಥ ಮಾಡ್ಕೊಂಬಕ್ಕೆ ನೀನಾದ್ರೂ ಬಂದಿಯಲ್ಲ ಸದ್ಯ ಈಗ ನಿಮ್ಮ ಅಮ್ಮಯ್ಯ ಹೋಗು ಹೋಗು ಅಂತ ಹೇಳ್ತಾ ಇದ್ದಾಳೆ. ಹೋಗು ಹೋಗು ಅಂತಂದ್ರೆ ಏನು ಮಾಡಬೇಕು? ಹೋಗು ಅಂತ ಹೇಳಿದ್ರೆ ಹೋಗ್ಬೇಕು. ಎಲ್ಲಿಗೆ ಹೋಗು ಅಂತ ಎಂಬತ್ತಾ ಹೇಳ್ತಾ ಅಮ್ಮಯ್ಯ ಅಲ್ಲಿಗೆ ಹೋಗ್ಬೇಕು. ಯಾಕೆ? ಹೌದಲ್ವಾ? ಈಗ ನಾನು ಹೋಗ್ತೀನಿ ಅಂತ ಹೊರಟ್ರೆ ಹೋಗ್ಬೇಡ ಅಂತ ತಡಿತಾಳೆ. ಇದ್ಯಾವ ಲೆಕ್ಕ ಹೇಳಮ್ಮ, ನೀನೇ ಹೇಳು. ಹೋಗು ಅಂತ ಹೇಳಿದ್ದು ಅವಳೇನೆ, ಹೋಗ್ಬೇಡ ಅಂತನ ವಾಪಸ್ ಕರಿ ಹೇಳು ಅವಳೇನೆ. ಇದು ಸರಿನಾ? ನೀನೇ ಹೇಳು. ಸರಿ ಇಲ್ಲಪ್ಪ ಅಮ್ಮ, ನಿನಗೆ ಗೊತ್ತಾಗಲ್ವೇ? ಹೋಗು ಅಂತ ಯಾಕೆ ಹೇಳ್ತೀಯ? ಹೋಗು ಅಂತ ಹೇಳಿದ್ಮೇಲೆ ತಿರ್ಗಾ ವಾಪಸ್ ಬಾ ಅಂತ ಕರಿಬಾರ್ದು. ಮತ್ತೆ ಹೋಗು ಅಂತ ಹೇಳ್ದಳು ನೀನೆ, ಹೋಗ್ಬೇಡ ಅಂತ ಹೇಳೋಳು ನೀನೆ ಅಂದ್ರೆ ನಿಂದೆ ತಪ್ಪಿರೋದು. ಅಪ್ಪ ಇದೇನು ತಪ್ಪಿಲ್ಲ. ಅಪ್ಪ ಹೋಗು ಅಂತ ತಕ್ಷಣ ನಾವು ಹೋಗ್ಬಿಡು, ನೀನು ಇರ್ಲೇಬೇಡ, ಓಡೋಗ್ಬಿಡು ಜಲ್ದು. ಸರಿಯಾಗಿ ಕಣೆ ನೀನು ನಿಮ್ಮ ಅಪ್ಪಗೆ ಸರಿಯಾಗಿ ಹೋಗು ಅಂತ ಅಂದ ತಕ್ಷಣ ಓಡೋಗ್ಬಿಡು, ಬರ್ಬೇಡ ಅಂತ ಹೇಳದ್ ನೋಡು. ಈ ಅಪ್ಪಗನು ಅದೇ ಬೇಕಾಗಿತ್ತು ಅನ್ಸುತ್ತೆ. ಹೋಗು ಹೋಗು, ಎಷ್ಟು ದಿನ ಅಂತೇಳಿ ಅವಳ ಮನೆಯಾಗಿರ್ತೀಯ ಅಂತ ನಾನು ನೋಡ್ತೀನಿ. ಹೋಗು ಹೋಗು. ನೋಡಮ್ಮ ಪದ್ದು, ಈಗ ಹೋಗು ಅಂತ ಹೇಳಿ, ಈಗ ನಾನು ಹೋಗೋನೋ ಬೇಡವೋ ಹೇಳು. ಹೋಗು ಅಂದ್ರೆ ಹೋಗ್ಲೇಬೇಕು. ಹೋಗ್ದಿದ್ರೆ ಬೈಸ್ಕೊಂತೀಯ ನೀನೇ. ಅಪ್ಪ ಸುಮ್ಮನೆ ಓಡೋಗ್ಬಿಡು ಜಲ್ದು. ತಿರ್ಗಾ ಕರೆಯವಷ್ಟೊತ್ತಿಗೆ ಓಡೋಗ್ಬಿಡು. ಹಂಗೆ ಮಾಡೋಣಂತೀಯ? ಅದೇ ಸರಿ ನಿಮ್ಮ ಅಮ್ಮಗೆ. ಓಡು 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 ಯಪ್ಪ, ಓಡು ಓಡು. ಅಲ್ಲುಡು ಅಯ್ಯಪ್ಪನು ಹೋಗು ಅಂದ ತಕ್ಷಣ ಓಡ್ತಾ ಇರೋದ. ಅಲ್ಲ ನಾನು ಹೋಗು ಅಂತ ಹೇಳ್ತಾ ಇದ್ದೀನಿ ಅಂದ ತಕ್ಷಣ ಹೋಗ್ಬಿಡದ? ಏಯ್ ಪದ್ದು, ನಿನಗೇನು ಬಂದಿರೋದು ಗೊತ್ತು? ನನಗೇನು ಬಂದಿಲ್ಲ, ನಿನಗೆ ಬಂದಿರೋದು ಯಮ್ಮ. ಯಾಕೆ ಹಂಗೆ ಆಡ್ತಾ ಇದೆಯಾ? ನೀನೇ ತಾನೆ ಹೋಗು ಅಂತ ಅಪ್ಪ ಹೇಳಿದ, ಅದಕ್ಕೆ ಅಪ್ಪ ಓಡೋತು. ನಿಮ್ಮ ಅಪ್ಪಗೂ ಅದೇ ಬೇಕಾಗಿದ್ದು, ನೀನು ಅದನ್ನೇ ಸರಿಯಾಗಿ ಹೇಳಿದೆ. ಹೋಗಿ ಕರ್ಕೊಂಬರೋಗಿ ಹೋಗಿ. ಎಲ್ಲಿಗೆ ಹೋಗಿದ್ವು ಅಪ್ಪಯ್ಯ? ಎಲ್ಲಿಗೆ ಹೋಗು ಅಂತ ಹೇಳ್ದೆ ಯಮ್ಮ? ಯಾಕಂತರ ಕೇಳ್ದ? ಮನೆಗೆ ಹಣ್ಣು ತರಕಾರಿ ಯಾತನ ತಕಮ್ಮ ಅಂತ ಹೇಳಿದ್ಯಲ್ವೇ? ಹೋಗು ಹೋಗು ಅಂತಾನ. ಅದಕ್ಕೆ ಅಪ್ಪಯ್ಯ ಹೋಗ್ತೈತಿ, ತಕೊಂಡು ಬರುತ್ತೆ ಬಿಡು. ಹಂಗೇನೆ ಯಾತನ ತಿಂಬ ತಕೊಂಬಾರಪ್ಪ ಅಂತಾನ ಹೇಳ್ಬೇಕಾಗಿತ್ತು ಕಣಮ್ಮ. ಅಲ್ವೇ? ನನಗೂ ಕಾವೇರಿಗೂ. ಅಯ್ಯೋ ನನ್ನ ಕರ್ಮವೇ, ನೀನು ನಿಮ್ಮ ಅಪ್ಪಯ್ಯನು ಇಬ್ರು ಸರಿಯಾಗಿದ್ರೆ ನನಗೆ. ಎಷ್ಟು ದಿನ ಅಂತೇಳಿ ಆ ಮನೆಗೆ ಹೋಗ್ತಾನೆ ನಿಮ್ಮ ಅಪ್ಪಯ್ಯ? ಓಹೋ ಹೋಗು ಅಂತ ಹೇಳಿ ಅಂತಾನೆ ಕಾತ್ಕೊಂಡಿದ್ನೇನು. ಬರ್ದಂಗೆ ಒಂದಿರ್ಲಿ, ಅವಾಗೈತಿ. ಆ ಮನೆಗೆ ಅಂದ್ರೆ ಯಾವ ಮನೆಗಮ್ಮ? ಇನ್ಯಾವ್ದೈತೆ ಮನೆ? ನಮ್ದು ನಮ್ದಲ್ಲ, ನಿಮ್ಮ ಅಪ್ಪಯಿಂದ ಐತಲ್ಲ ಎರಡನೇ ಮನೆ. ಆ ದೇವಿ ಮಂತಕ್ಕೆ ಹೋಗ್ಯವನಿ ನಿಮ್ಮ ಅಪ್ಪಯ್ಯ. ಕಳಿ ಕಳಿ ಯಾಕೆ ಎಲ್ಲಿ ನಿಂತ್ಕೊಂಡಿದ್ಯಾ? ಸಿದ್ಧ ನೋಡಿದ್ರೆ ನಗ್ನಗ್ತಾನ ಹಾಡು ಹೇಳ್ಕೊಂಡು ಹತ್ಲಾಗ ಹೋಗ್ತಿದ್ದ. ನೀನ್ ಯಾಕೆ ಹಿಂಗ್ ಮಕ ಹಿಂಗ್ ಸಿಡಿಸ್ಕೊಂಡು ಹಿಂಗ್ ನಿಂತಿದ್ಯಾ? ಏನಾಯ್ತು? ಏನಾಯ್ತು ಅಂತನ ಅಲ್ಲೇ ಹೋಗಿ ಕೇಳೋಗಿ ಹೋಗಿ. ನನಗೇನು ಕೇಳ್ತಾ ಇದ್ಯಾ? ಎರಡು ಕಟ್ಕೊಂಡ್ ಬಂದೇವನಲ್ಲ ನಿನ್ ಗಂಡ, ಅದಕ್ಕೆ ಅನುಭವಿಸ್ತಾ ಇದೀನಿ. ನೋಡ್ದ ಹೋಗು ಅಂದ ತಕ್ಷಣ ಹೋಗ್ತಾ ಇರೋದ? ಓ ದೇವಿ ಮಂತಕ್ಕೆ ಹೋದ್ನ, ಅದಕ್ಕೇನೆ ನಗ್ನಗ್ತಾ ಹೋಗ್ತಾ ಇದ್ದಾನೆ. ಈ ಮಂತಕ್ಕೆ ಬರ್ಬೇಕಾರೆ ಮಕ ಹಿಂಗ್ ಇಟ್ಕೊಂಬತ್ತಾನೆ ಕಣೆ ಕಾಳಿ. ದೇವಿ ನೋಡಿ ಒಂದಿಟ್ಟು ಕಲ್ತ್ಕ, ಗಂಡನ ಹೆಂಗ್ ನೋಡ್ಕೋಬೇಕು ಅಂತಾನ ನೋಡು. ಅವ್ನ ಮಂತಕ್ಕೆ ಹೋದಾಗ ಖುಷಿ ಆಗಿರ್ತಾನೆ, ಇಲ್ಲಿಗೆ ಬಂದಾಗ ಹಿಂಗ್ ಮಕ ಸಪ್ಪು ಮಾಡ್ಕೊಂಡಿರ್ತಾನೆ. ಅಯ್ಯೋ ನಿನಗೊಂದೀಟು ಗೊತ್ತಾಗಲ್ಲ. ಮಕ ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ಯಾವ ಗಣಿಸ್ತಾನೆ ಹತ್ರ ಕೊತ್ತಾನೆ ಹೇಳು. ಅದಕ್ಕೆ ಮತ್ತೀಗ ಇವಳು ಸವಾಸನೆ ಬೇಡ ಅಂತಾನ ಪಾಪ ದೇವಿ ತಕ್ಕ ಹೋಗ್ಯವನಿ. ನಿನ್ ಮಕ ನೋಡಿರೆ ಯಾರಿಗೂ ನಗು ಬರಲ್ಲ. ನನ್ನ ಮಕ ನೋಡಿರೆ ನಗು ಬರಲ್ಲ. ಇನ್ನೇನು ನಳು ಬರುತ್ತಾ? ಮಾಡ್ತೀನಿ ಇರು. ಏನು ನಾನು ಹೋಗ್ಬೇಕಾ? ನಾನು ಹೋಗ್ತೀನಿ ಬಿಡು. ನನಗೇನು, ನನಗೆ ಈ ಮನೆ ಆದ್ರೇನು ಆ ಮನೆ ಆದ್ರೇನು, ಎರಡು ಮನೆನೂ ಒಂದೇ ನನಗೆ. ಪದು ಬಾ, ನಾವು ಅದೇ ಮನೆಗೆ ಹೋಗೋಣ ನಿಮ್ಮ ಅಪ್ಪನ ಜೊತೆಗೆ. ಹೋಗ್ರಿ ಹೋಗ್ರಿ, ಎಲ್ಲರೂ ಅಲ್ಲೇ ಇರ್ರಿ, ಬರ್ಲೇಬೇಡ್ರಿ ಇಲ್ಲಿಗೆ. ಕಾಳಿ ನೀನು ಬತ್ತೇನೆ? ಅಯ್ಯೋ ನೀನು ಯಾಕೆ ಬತ್ತೀಯ ಅಲ್ವೇ? ನೀನು ಬಂದ್ರೆ ಸುಮ್ಮನೆ ಜಗಳ ಆಡ್ಬೇಕಾಗುತ್ತೆ. ನೀನು ಇಲ್ದಿದ್ರತ್ತ ನೆಮ್ಮದಿಯಾಗಲ್ಲಿ ಒಂದು ದಿವಸ ಇದ್ದು ಆರಾಮಾಗಿ ಬರ್ಬೋದು. ಬಾರಿ ಪದ್ದು ಹೋಗೋಣ. ಅಯ್ಯೋ ದೇವ್ರಿ, ಇವೇ ನೀವು ಈ ಮನೆಯಾಗೆ ಒಂದೂ ಇರೋಕ್ಕೆ ಇಷ್ಟಪಡಲ್ಲ? ಅಯ್ಯೋ ದೇವ್ರಿ, ಏನು ಈ ಮನೆ ಏನು ಮಾಡ್ಕೊಂಡೇವ್ರಿ ಅವರು? ಹೊಸ ಮನೆ ಅಂತ ಹೋಗ್ತಾ ಇದ್ದಾವೋ ಹೆಂಗೆ ಅಲ್ಲಿಗೆ? ಏನಾದ್ರೂ ಮಾಡ್ಕೊಂಬ್ಲಿ. ಹೋದರು ಎಷ್ಟು ದಿನ ಅಂತ ಹೇಳಿರೋಕ್ಕಾಗುತ್ತೆ? ಬರಲೇಬೇಕು ಒಂದಲ್ಲ ಒಂದು ದಿವಸ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.